ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ಹಿಂದೂ ಭಕ್ತರ, ಹಿಂದೂ ಶ್ರದ್ಧಾಳುಗಳ ನಂಬಿಕೆಗೆ ಘಾಸಿ ಉಂಟು ಮಾಡಿರುವಂತಹ ಘಟನೆ ಅಂತ ಹೇಳಿದ್ರೆ ಅದು ಅಯೋಧ್ಯೆಯ ಶ್ರೀರಾಮನ ದೇಣಿಗೆ ಕದ್ದ ಪ್ರಕರಣ. ಈ ಪ್ರಕರಣ ದಿನದಿಂದ ದಿನಕ್ಕೆ ವ್ಯಾಪಕ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನೆನ್ನೆ ಕೂಡ ಅಷ್ಟೇ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಗಂಭೀರ ತರದ ಆರೋಪಗಳನ್ನ ಮಾಡಿದ್ದಾರೆ. ಕೆಲವು ವಿಚಾರಗಳನ್ನು ಹೇಳಿದ್ರು ಅವರು. ಇದು ಮತ್ತಷ್ಟು ರಾಜಕೀಯ ತಿರುವಿಗೆ ಕಾರಣ ಆಗ್ತಾ ಇದೆ. ಇವತ್ತಿನ ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ರಾಮನ ಹಣಕ್ಕೆ ಕನ್ನ ಹಾಕಿದವರ ಇನ್ನಷ್ಟು ಸತ್ಯ ಹೊರ ಬರ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಹುಂಡಿ ಲೂಟಿಯ ಲಿಂಕ್ ಹಬ್ಬಿದೆಯಾ ಅಂತ, ಕಳ್ಳತನಕ್ಕೂ ಕರ್ನಾಟಕಕ್ಕೂ ನಂಟು ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದೇನು ಹಾಗಾದ್ರೆ ಅಖಿಲೇಶ್ ಯಾದವ್? ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಧರ್ಮದ್ರೋಹಿಗಳು ಕರ್ನಾಟಕದಲ್ಲೂ ಇದ್ದಾರಾ? ಯಾರ ಮೇಲೆ ಆರೋಪ? ಯಾರದ್ದಾದ್ರೂ ಹೆಸರುಗಳನ್ನ ಉಲ್ಲೇಖ ಮಾಡೋ ಕೆಲಸ ಆಗಿದೆಯಾ? ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಕರ್ನಾಟಕದ ಭೂಗತ ನೋಂದಾಯಿಸಲ್ಪಡದ ಜನರು ನಡೆಸಿರುವ ಪಿತೂರಿ ಅಂತೆಲ್ಲ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಹಾಗಾದ್ರೆ ಯಾರಿಗೆ ತಾಕೀತು ಮಾಡಲಾಯ್ತು? ಅಯೋಧ್ಯೆಯಿಂದ ನಂಟು ಕಳ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಈ ಕಳ್ಳತನದ ಲಿಂಕ್ ಕರ್ನಾಟಕಕ್ಕೆ ಸ್ಪೆಸಿಫಿಕಲಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ? ನಂಟು ಸೃಷ್ಟಿಯಾಗೋದಕ್ಕೆ ಏನು ಕಾರಣ? ಆ ಡೀಟೇಲ್ಸನ್ನು ಕೂಡ ನೋಡ್ತಾ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಅವರು ಅಯೋಧ್ಯೆಯ ಜನ ಕಳ್ಳತನದ ನಂಟು ಕರ್ನಾಟಕಕ್ಕೂ ವಿಸ್ತರಿಸಿದೆ ಅಂತ ಹೇಳ್ತಿದ್ದಾರೆ ಅಂತೆಲ್ಲ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಯಾರ ಹೆಸರನ್ನು ಡೈರೆಕ್ಟ್ ಆಗಿ ಹೇಳಲಿಲ್ಲ, ಬಟ್ ಕೆಲವರನ್ನ ಗಮನದಲ್ಲಿಟ್ಕೊಂಡು, ದೃಷ್ಟಿಯಲ್ಲಿಟ್ಕೊಂಡು ಅವರ ಹೆಸರನ್ನ ತಗೊಳ್ಳದೆ ಅದು ನಾಟೋ ಹಾಗೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆ ನಡೀತಾ ಇದೆ ಆಲ್ರೆಡಿ, ಬಟ್ ಯಾರ ಹೆಸರನ್ನ ಹೇಳಬೇಕು ಅಂತ ಅಂದುಕೊಳ್ಳದೆ ಬಿಟ್ಟ ಬಾಣ ಗುರಿಯಾಗಿ ತಲುಪಿದೆಯಾ ಅನ್ನೋ ಪ್ರಶ್ನೆ ಇದೆ. ಆಡಳಿತಾರೂಢ ಬಿಜೆಪಿ ದೇಶಕ್ಕಿಂತ ದೇಣಿಗೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದೆ ಅಂತೆಲ್ಲ ಬಿಜೆಪಿಯ ಕಾಲೆಳೆಯೋ ಕೆಲಸವನ್ನ ಕೂಡ ಮಾಡಿದ್ರು. ನೆನಪಿರಲಿ, ಮುಂದಿನ ವರ್ಷ ಯುಪಿಯಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಹಾಗಾದ್ರೆ ಅವ್ರು ಹೇಳಿದೇನು ಅನ್ನೋದ್ರ ಡೀಟೇಲ್ಸ್ ಬಂತು ನೋಡಿ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೂ ರಾಮನ ಹುಂಡಿಯ ಹಣ ಕಳ್ಳತನದ ನಂಟಿದೆ ಅಂತ ಹೇಳಿದ್ರು. ಆಡಳಿತಾರೂಢ ಬಿಜೆಪಿಗೆ ದೇಶಕ್ಕಿಂತ ದೇಣಿಗೆಗೆ ಆದ್ಯತೆಯನ್ನು ಕೊಡ್ತಾ ಇದೆ. ಸಾರ್ವಜನಿಕರ ನಂಬಿಕೆಗೆ ಬಿಜೆಪಿ ದ್ರೋಹವನ್ನು ಬಗ್ದಿದೆ. ಹಿಂದೂ ಶ್ರದ್ಧಾಳುಗಳ ನಂಬಿಕೆಗೆ ಘಾಸಿಯನ್ನು ಉಂಟು ಮಾಡಿದೆ ಅಂತೆಲ್ಲ ಅವರು ಆರೋಪ ಮಾಡಿದ್ರು. ಮತ್ತು ಈ ಲಿಂಕು ಸಿಂಡಿಕೇಟು ಜಸ್ಟ್ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ, ಅನ್ಯ ರಾಜ್ಯಗಳನ್ನು ಕೂಡ ವ್ಯಾಪಿಸಿದೆ. ಧರ್ಮದ್ರೋಹಿಗಳು ಕೇವಲ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇಲ್ಲ, ಕರ್ನಾಟಕಕ್ಕೂ ಕೂಡ ಇದರ ನಂಟಿದೆ ಅಂತ ಹೇಳಿ ಹೆಸರು ತಗೊಳ್ಳಿಲ್ಲ, ಬಟ್ ಲಿಂಕಿನ ಬಗ್ಗೆ ಹಿಂಟನ್ನು ಕೊಟ್ಟರು. ಕರ್ನಾಟಕದ ಭೂಗತ ನೋಂದಾಯಿಸಲ್ಪಡದಂತಹ ಜನ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು. ನೋಂದಣಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಮಾತಿನ ಜಟಾಪಟಿಗಳು ಪ್ರಿಯಾಂಕ್ ಖರ್ಗೆ ವರ್ಸಸ್ ಒಂದು ಸಂಘಟನೆ ನಡುವೆ ನಡೀತಾ ಇದೆ ಅಂತ ಅವರು ಇದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರ ಗೊತ್ತಿಲ್ಲ. ನೋಂದಾಯಿಸದ ಜನ ಅಂತ ಹೇಳಿದ್ದಾರೆ. ನೋಂದಾಯಿಸದ ಜನ ಯಾರಿಗೆ ಹೇಳಿದ್ರು? ಅವರು ಚುನಾವಣೆಗೆ ಸಂಬಂಧಿಸಿದ ಪಿತೂರುಗಳಲ್ಲಿ ಭಾಗಿಯಾಗಿ ಅವ್ರದ್ದು ಚಟುವಟಿಕೆ ಎಲ್ಲ ಬಯಲಾಗಿದೆ ಅಂತೆಲ್ಲ ಅಂತಿದ್ದಾರೆ. ಇದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಆರೋಪದ ಭಾಗ. ಈ ಆರೋಪ ಮತ್ತಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಬಿಜೆಪಿಗೆ ಇದರಿಂದ ಮುಖಭಂಗ ಆಗಿದೆ, ಮುಜುಗರ ಆಗಿದೆ. ಬಿಜೆಪಿಗೆ ಮಾತ್ರ ಅಲ್ಲ, RSSಗೂ ಕೂಡ ಮುಜುಗರ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಯಾರ ಹೆಸರನ್ನು ತಗೊಳ್ಳಿಲ್ಲ ಅವರು, ತನಿಖೆ ನಡೀತಾ ಇದೆ. ಯಾರ್ದಾದ್ರೂ ಹೆಸರು ಮತ್ತು ಅವರ ಪಾತ್ರದ ಬಗ್ಗೆ ಪುರಾವೆ ಇದ್ರೆ ಅದನ್ನು ಬಿಡುಗಡೆ ಮಾಡಿಬಿಟ್ಟಿದ್ರೆ ಇವರ ಆರೋಪಕ್ಕೆ ಇನ್ನಷ್ಟು ತೂಕ ಇರ್ತಿತ್ತು ಅಂತ. ಖಂಡಿತವಾಗ್ಲೂ ಈಗ ರಾಮ ಮಂದಿರ ದೇಣಿಗೆ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಕರ್ನಾಟಕದ ಲಿಂಕ್ ಅನ್ನ ಕೂಡ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸ್ತಾ ಇರುವಂತದ್ದು. ಹಾಗೆ ನೋಡಿದ್ರೆ ರಾಮ ಮಂದಿರದ ನಿರ್ಮಾಣದ ವಿಚಾರದಲ್ಲಿ ಪ್ರಮುಖವಾದಂತ ಪಾತ್ರವನ್ನ VHP ಮುಖಂಡ ಗೋಪಾಲ್ ಜಿ ಅವರು ಕೂಡ ವಹಿಸಿಕೊಂಡಿದ್ರು. ಗೋಪಾಲ್ ನಾಗರಕಟ್ಟೆ ಅಂತ ಅವರ ಪೂರ್ತಿ ಹೆಸರು. ಅವರು ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ
ತೊಡ್ಕೊಂಡಿದ್ರು, ಪರೋಕ್ಷವಾಗಿ ಇವರ ಹೆಸರನ್ನ ಉಲ್ಲೇಖಿಸುವಂತ ಕೆಲಸ ಏನಾದ್ರೂ ಅಖಿಲೇಶ್ ಯಾದವ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದಾವೆ. ಇದಕ್ಕೆ ಕಾರಣಗಳು ಕೂಡ ಇದಾವೆ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, SIT ಚಂಪತ್ ರೈ ಮತ್ತೆ ಅನಿಲ್ ಮಿಶ್ರಾ ಇಬ್ಬರ ವಿಚಾರಣೆ ನಡೆಸಿದ ಬಳಿಕ ಗೋಪಾಲ್ ನಾಗರಕಟ್ಟೆ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಗೋಪಾಲ್ ನಾಗರಕಟ್ಟೆ ಅವರು ಈ ಹಿಂದೆ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತಿದ್ರು. ಅದಾದ ಬಳಿಕ ಅಂದ್ರೆ ನಿರ್ಮಾಣ ಕಾಮಗಾರಿ ಎಲ್ಲ ಮುಗಿದ ಬಳಿಕ ಈ ಆಡಳಿತವನ್ನ ಮೇಲ್ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅವರು ಕರ್ನಾಟಕ ಮೂಲದವರು. ಸೊ ಈಗ ರಾಮ ಮಂದಿರ ದೇವಸ್ಥಾನದಲ್ಲಿ ಅತ್ಯಂತ ಪ್ರಭಾವಿ ಜನರ ಪೈಕಿ ಇವರು ಕೂಡ ಒಬ್ರು. ಇವರು ಕರ್ನಾಟಕ ಮೂಲದವರು. ಬಹುಶಃ ಅಖಿಲೇಶ್ ಯಾದವ್ ಅವರ ಹೆಸರನ್ನ ಉಲ್ಲೇಖಿಸುವಂತ ಕೆಲಸ ಏನಾದ್ರೂ ಮಾಡ್ತಿದಾರ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದಾವೆ. ಯಾಕೆಂದ್ರೆ ಸಮನ್ಸ್ ಇಶ್ಯೂ ಆಗಿರುವಂತ ಕಾರಣಕ್ಕಾಗಿ ಪರೋಕ್ಷವಾಗಿ ಈ ಹೆಸರನ್ನ ಕೂಡ ಹೇಳಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಯಾರು ಆ ವ್ಯಕ್ತಿ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು. ಹೆಸರು ಉಲ್ಲೇಖಿಸಿದ ತಕ್ಷಣ ಅವರು ತಪ್ಪಿತಸ್ಥರು ಅಂತಲ್ಲ, ಆದ್ರೆ ಮಂದಿರದ ಆಗು ಹೋಗುಗಳು ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸಗಳು ಕೂಡ ಆಗ್ಬಹುದು. ಸೊ ಹೀಗಾಗಿ ಈ ಹಂತದಲ್ಲಿ ಅವರು ತಪ್ಪಿತಸ್ಥರು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಚಾರಣೆ ಬಳಿಕ ಬರುವಂತ ಇನ್ಪುಟ್ಸ್ ನ ಆಧಾರದ ಮೇಲೆ ಇವರ ಪಾತ್ರ ಏನಾಗಿತ್ತು ಅನ್ನುವಂಥದ್ರ ವಿಷಯಗಳು ಗೊತ್ತಾಗುತ್ತೆ. ಮಮತಾ.